ಹೇ ನಮಸ್ಕಾರ ಎಲ್ರಿಗೂ. ಭಾಳ ದಿನ ಆದಮೇಲೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಲ್ಲ. ಈಗ ಏನಪ್ಪ ಅಂದರೆ ನಮ್ಮ ಆರ್ಟ್ ಚಾನಲಲ್ಲಿ ಒಂದು ವಿಡಿಯೋ ಮಾಡಲಿಲ್ಲ, ಒಂದು 3-4 ವರ್ಷದಿಂದ ಏನು ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಮೊನ್ನೆ ಲಾಸ್ಟ್ ಟೈಮ್ ಚಿತ್ರಸಂತೆಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಅದು ಡ್ರಾಯಿಂಗ್ ಮೆಟೀರಿಯಲ್ಸ್ ಇದೆಲ್ಲ ಏನೆಲ್ಲ ತಂದಿದ್ದೀನಿ ಅದೆಲ್ಲ ನಿಮಗೆಲ್ಲ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇವತ್ತು. ಏನೆಲ್ಲ ತಂದಿದ್ದೀನಲ್ಲ ಎಲ್ಲ ತೋರಿಸ್ತೀನಂತೆ. ಲಾಸ್ಟ್ ಟೈಮ್ ಬಂದಾಗ ಮನೆಯಲ್ಲಿ ಅದೆಲ್ಲ ವಿಡಿಯೋ ಮಾಡಿದ್ವಿ. ಈ ಟೈಮ್ ನಾವು ಈಗ ಸ್ಟುಡಿಯೋನೂ ಮಾಡಿಬಿಟ್ಟಿದ್ದೀವಿ, ಸ್ಟುಡಿಯೋನೂ ತೋರಿಸುತ್ತೀನಿ ನಿಮಗೆ. ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಂತೆ ಯೂಟ್ಯೂಬಲ್ಲಿ. ಆಲ್ಮೋಸ್ಟ್ ನಮ್ಮ ಟಚಲ್ಲಿ ಇರ್ಬೇಕು ನೀವು. ಬರೀ ಇದೆಲ್ಲ ಈಗ ಅನ್ಬಾಕ್ಸ್ ಮಾಡಿ ತೋರಿಸೋಣ. ಯಾಕೆ ತಡ ಮಾಡೋದು, ಬನ್ನಿ ಈಗ ಎಲ್ಲ ಅನ್ಬಾಕ್ಸ್ ಮಾಡೋಣಂತೆ. ಮೊನ್ನೆ ಚಿತ್ರಸಂತೆಗೆಲ್ಲ ಹೋಗಿದ್ದ ಎಲ್ಲ ಮೆಟೀರಿಯಲ್ ತಂದಿದ್ದನಲ್ಲ, ಈಗೆಲ್ಲ ನೋಡಿ ಈಗ ಏನೆಲ್ಲ ನಾನು ತಂದಿದ್ದೀನಿ ಅದೆಲ್ಲ ಅದ್ರ ಬಗ್ಗೆ ಮಾಹಿತಿ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಬರ್ತಾ ಇರ್ತವೆ. ಮತ್ತು ಈಗಿನ ವಿಡಿಯೋ ಮಾತ್ರ ಬರೀ ಅನ್ಬಾಕ್ಸ್ ವಿಡಿಯೋ ಇರ್ತದೆ. ಏನೆಲ್ಲ ತಂದಿದ್ದೀವಿ, ಎಷ್ಟಾಯಿತು ಎಲ್ಲ ಬಿಲ್ಗೆ, ಮತ್ತು ವಾಟರ್ ಕಲರ್, ಅಕ್ರಾಲಿಕ್ ಕಲರ್, ಮತ್ತು ಕೆಲವೊಂದು ಸೀಟ್ಸ್, ಮತ್ತು ಒಂದು ವಾಟರ್ ಕಲರ್ ಪ್ಲೇಟು ಅದೆಲ್ಲ ತಂದಿದ್ದೀನಿ. ಬರ್ರಿ ಈಗ ಅನ್ಬಾಕ್ಸ್ ಮಾಡೋಣಂತೆ. ಒಂದೊಂದೊಂದು ಅನ್ಬಾಕ್ಸ್ ಮಾಡೋಣಂತೆ. ಫಸ್ಟು ಓಪನ್ ಮಾಡಿದ ತಕ್ಷಣ ಏನು ಬರುತ್ತೆ, ನಾನೊಂದು ಅಕ್ರಾಲಿಕ್ ಕಲರ್ಸು, ಅದು ನಿಯೋನ್ ಲೈಟ್ಸ್ ಹೆಂಗೆ ಬರ್ತಲ್ಲ ಅದೇ ಥರ ನಿಯೋನ್ ಲೈಟಲ್ಲಿ ನಿಯೋನ್ ಕಲರಲ್ಲಿ ತಂದಿದ್ದೀನಿ. ಒಂದು 6 ಅಥವಾ 1 2 3 4 5 6 ಶೇಡ್ಸ್ ಬಂದಿದ್ದಾವೆ ನಮಗೆ, ಫ್ಲೋರೋಸೆಂಟ್ ಕಲರ್ಸ್ ಇವು. ಇದೊಂದು ತಂದಿದ್ದೀನಿ. ಆ್ಯಂಡ್ ಟೋಟ್ಲ್ ಎಷ್ಟು ಬಿಲ್ ಆಯ್ತು ಅಂತ ನಿಮ್ಗೆ ಆಮೇಲೆ ಒಂದೊಂದೊಂದು ತಿಳಿಸ್ತೀನಿ. ಇದು ನನಗೆ 297 ಇದೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ನನಗೆ ಪಾಯಿಂಟ್ ಬ್ರಷ್ ಬೇಕಾಯಿತು ಬ್ಲಡ್ ಪೇಂಟಿಂಗ್ ಮಾಡೋಕ್ಕೆ, ಆರ್ಡರ್ಸ್ ಬರ್ತಾಯಿದ್ವು, ಅದಕ್ಕೋಸ್ಕರ ಇದೊಂದು ತಂದಿದ್ದೀನಿ. ಇಲ್ಲೆಲ್ಲ ಲೈನಕ್ಕೆ ಒಂದೊಂದೊಂದು ಇಡ್ತೀನಿ ನಿಮಗೆ. ಇದು ಬ್ರಷಸ್ಸು. ಅದಾದಮೇಲೆ ಇನ್ನೊಂದು ಬೇರೆ ಸ್ವಲ್ಪ ಫ್ಲಾಟ್ ಬ್ರಷಸ್ ಬೇಕು, ಅದನ್ನು ತಂದಿದ್ದೀನಿ, ಅದು ಇಲ್ಲಿಡ್ತೀನಿ ನಿಮಗೆ. ಅದಾದಮೇಲೆ ರೌಂಡ್ ಬ್ರಷಸ್ಸಲ್ಲಿ ಒಂದು ಸೆಟ್ ತಂದಿದ್ದೀನಿ. ಇದಾದಮೇಲೆ ನೆಕ್ಸ್ಟು ನಮಗೆ ಶೇಡಿಂಗ್ ವರ್ಕ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಒಂದು ಚಾರ್ಕೋಲ್ ಪೆನ್ಸಿಲ್ ಕ್ಯಾಮಲ್ದು ಬೇಕಾಗಿತ್ತು, ಅದರಲ್ಲಿ ಸಾಫ್ಟು, ಅದನ್ನು ತಂದಿದ್ದೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಯೂಸ್ ಮಾಡಿ ನಿಮಗೆ ತೋರಿಸ್ತೀನಂತೆ ಒಂದೊಂದಾಗಿ. ಅದಾದಮೇಲೆ ಆರ್ಟ್ಲೈನ್ ಬ್ರ್ಯಾಂಡಲ್ಲಿ ನಮಗೆ 2B ಒಂದು ತಂದಿದ್ದೀನಿ. 2B ಆದಮೇಲೆ ಮತ್ತೆ ಇದೊಂದು ತಂದಿದ್ದೀನಿ ನೋಡಿ, ವಾಟರ್ ಕಲರ್, ಕ್ಯಾಮಲ್ದು ವಾಟರ್ ಕಲರ್, ಆರ್ಟಿಸ್ಟ್ ವಾಟರ್ ಕಲರ್ ಶೇಡ್ ತಂದಿದ್ದೀನಿ. ಅದನ್ನು 24 ಶೇಡ್ ಇರೋದು ತಂದಿದ್ದೀನಿ. ಅದೊಂದು ಇಲ್ಲಿ ಸೈಡ್ಗೆ ಇಡೋಣ. ಇನ್ಮೇಲೆ ಇನ್ನೊಂದು ಸ್ವಲ್ಪ ವಾಟರ್ ಕಲರ್ ವರ್ಕ್ ಮಾಡೋಣ ಅಂತ, ಪ್ರಾಕ್ಟೀಸ್ ಮಾಡೋಣ ಅಂತ ತಂದಿದ್ದೀನಿ. ಅದ್ರ ಜೊತೆ ಈಗ ನಾನು ಲಾಸ್ಟ್ ಟೈಮ್ ತಂದಾಗ ವಾಟರ್ ಕಲರ್ ಇತ್ತು, ಅದಾದಮೇಲೆ ಅದಕ್ಕೆಲ್ಲ ಈಗ ಪೋಸ್ಟರ್ ಕಲರ್ ಎಲ್ಲ ಮಿಕ್ಸ್ ಆಗಿ ಒಂಥರ ಆಗಿತ್ತಲ್ಲ, ಅದಕ್ಕೋಸ್ಕರ ಒಂದು ಹೊಸದು ಪೈಲೆಟ್ ಕೊಡು ಅಂತ ತಂದಿದ್ದೀನಿ. ಇದೊಂದು. ಅದಾದಮೇಲೆ ಇದೆಲ್ಲ ಬಿಲ್ಲು, ನಮ್ಮದೆಲ್ಲ ಬಿಲ್ ಎಷ್ಟಾಗಿದೆ ಅಂತ ಲಾಸ್ಟಿಗೆ ಹೇಳ್ತೀನಿ ನಿಮಗೆ. ಇದ್ರ ಜೊತೆ ಫ್ರೀ ಬಂದಿದೆ, ಇಲ್ಲಿ ಕೊಟ್ಟಿದ್ದಾರಲ್ಲ ಆರ್ಟಿಸ್ಟ್ ಪ್ಯಾನ್ ಬ್ರಷ್ ಫ್ರೀ. ಅದು ಇನ್ನೊಂದು ಇದಕ್ಕೆ ಅಕ್ರಾಲಿಕ್ ಶೇಡ್ ತೊಗೊಂಡು ಅದಕ್ಕೆ ಫ್ರೀ ಬಂದಿದೆ. ಇಲ್ಲಿ ಬಂದಿದೆ ನೋಡಿ, ಫ್ರೀ ಬಂದಿದೆ. ಇದು ನಮಗೆ ಅಕ್ರಾಲಿಕ್ ಕಲರ್ಸು. ಮುಂದೆ ನಾನು ಹೇಳೋಕ್ಕಾಗಲ್ಲ, ಒಂದು ಅಕ್ರಾಲಿಕ್ ಪೇಂಟಿಂಗ್ ಕೂಡ ಮಾಡಿದ್ರು ಮಾಡ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಪ್ರಾಕ್ಟೀಸಿಗೆ ಅಂತೇಳಿ ಇದ್ರೂ 24 ಶೇಡ್ದು ತೊಗೊಂಬಂದಿದ್ದೀನಿ ಅಕ್ರಾಲಿಕ್ ಕಲರ್ಸು. ಅದು ಇಲ್ಲಿ ಇಡೋಣ. ಇದು ಬಿಲ್ ಆಮೇಲೆ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಒಂದು ವಾಟರ್ ಕಲರ್ ಬೂಸ್ಟ್ರದ್ದು ಒಂದು ವಾಟರ್ ಕಲರ್ ಶೀಟ್ಸ್ನ ತಂದಿದ್ದೀನಿ, ಅದನ್ನೆಲ್ಲಿ ಇಡ್ತೀನಿ. ಮತ್ತೇನು ಒಂದು ಚಿಕ್ಕಪಟ್ಟ ಇದು ಬಂದ್ಬಿಟ್ಟು ಪೆನ್ಸಿಲ್ ವರ್ಕ್ ಮಾಡಿದರೆ ನಮಗೆ ಹೈಲೈಟ್ ಮಾಡೋಕ್ಕೆ ಒಂದು ಪೆನ್ಸಿಲ್ ಬೇಕಲ್ಲ, ಪೆನ್ಸಿಲ್ ತಂದಿದ್ದೀನಿ, ಅದಕ್ಕೆ ಕೂಡ ಅಲ್ಲಿ ತಂದಿದ್ದೀನಿ. ಇದು ಇಲ್ಲಿಡೋಣ. ಅದಾದಮೇಲೆ ಮತ್ತೆ ಕೆಲವೊಂದು ಬ್ರಷಸ್ ತಂದಿದ್ದೀನಿ, ಪಾಯಿಂಟ್ ಬ್ರಷು. ಇದು ಎಷ್ಟು ನಂಬರ್ ಬ್ರಷು, ಇದು 2 ನಂಬರ್ ಬ್ರಷು, ಇಲ್ಲಿಡ್ತೀನಿ. ಇದು ಒಂದು 4 ಇಲ್ಲ 5 ನಂಬರ್ ಬ್ರಷ್ ಇರುತ್ತೆ, ಇದೊಂದು ತಂದಿದ್ದೀನಿ 5 ನಂಬರ್ ಬ್ರಷು. ಅದಾದಮೇಲೆ ಮತ್ತೆ ಆರ್ಟ್ಲೈನ್ದು ಯಾವುದು 8B ತಂದಿದ್ದೀನಿ, ಆರ್ಟ್ಲೈನ್ 8B. ಇದು ಆರ್ಟ್ಲೈನ್ದು 8B, ಇದೂ 2 ಬಾಕ್ಸ್ 8B ತಂದಿದ್ದೀನಿ. ಒಂದು ಬಂದುಬಿಟ್ಟು ನೀಡಲ್ ಎರೇಜರ್, ಇದು ಒಂಥರ ನಮ್ಗೆ ಯಾವ ಥರ ಬೇಕು ಆ ಥರ ಫೋಲ್ಡಿಂಗ್ ಮಾಡ್ಬೋದು, ಅದನ್ನು ಒಂದು ಬಾಕ್ಸ್ ಇದು ತಂದಿದ್ದೀನಿ, ಸೀಲ್ ಇದೆ, ಇಲ್ಲಿಡ್ತೀನಿ ನೋಡ್ಬೋದು. ಇಷ್ಟಕ್ಕೆ ನಮ್ದು ಎಷ್ಟಾಗಿದೆ ಬಿಲ್ ಬಂದ್ಬಿಟ್ಟು 4,390 ರೂಪಾಯಿ ಆಗಿದೆ ನೋಡಿ. ಇಷ್ಟಕ್ಕೆ ಏನಿಲ್ಲ, ಇಷ್ಟು ಲೆಕ್ಕಾಡುತ್ತೆ. ಇಷ್ಟೆಲ್ಲ ಸೇರಿದರೆ ನೋಡ್ಬೋದು ಇಷ್ಟಾಗಿದೆ ನಮ್ಮದು, 4,390 ರೂಪಾಯಿ ಆಗಿದೆ. ಆ್ಯಂಡ್ ನೀವೇನಾದರೂ ಈ ರೀತಿ ಪರ್ಚೇಸ್ ಮಾಡಿದರೆ ನೀವೇನು ಯೂಸ್ ಮಾಡ್ತೀರೋ ಅದನ್ನಷ್ಟೇ
ಪರ್ಚೇಸ್ ಮಾಡ್ಬೋದು. ಈಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಯೂಸ್ ಮಾಡ್ತೀನಿ. ಇದೆಲ್ಲ ನಾವು ಬ್ಲಡ್ ಪೇಂಟಿಂಗ್ ಅವೆಲ್ಲ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಶೇಡ್ಸ್ ಹಾಗೆ ನಾವು ಪ್ರಾಕ್ಟೀಸ್ ಮಾಡೋಣ ಅಂತ ಇವೆಲ್ಲ ತಂದಿದ್ದೀನಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಯಾವ ರೀತಿ ಅನಿಸ್ತು ಈ ಅನ್ಬಾಕ್ಸ್ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಸ್ವಲ್ಪ ಕಂಟಿನ್ಯೂ ಈಗ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಚಾನಲ್ನ ಆರ್ಟ್ ಚಾನಲ್ನ ಭಾಳ ದಿನ ಆಯಿತು ವೀಡಿಯೋಸ್ ಹಾಕ್ಲಾರ್ದ. ನೋಡೋಣ ಇದು ಹೆಂಗೆ ರೆಸ್ಪಾನ್ಸ್ ಸಿಗುತ್ತೆ, ಅದ್ರ ಮೇಲೆ ನೆಕ್ಸ್ಟ್ ವೀಡಿಯೋಸ್ ಹಂಗೆ ಮಾಡ್ತಾ ಇರ್ತೀವಂತೆ. ಹಂಗೆ ಒಂದು ಜಲಕ್ ನಮ್ಮದು ಸ್ಟುಡಿಯೋದು ತೋರಿಸ್ತೀನಿ ನಿಮಗೆ. ಈ ಥರ ಇದೆ ನೋಡಿ ನಮ್ಮ ಸ್ಟುಡಿಯೋ. ಮತ್ತೆ ಸಿಗುವ, ಧನ್ಯವಾದಗಳು.